ಓಕೆ, ನಿಮಗೆಲ್ಲ ಗೊತ್ತಿರಬಹುದು, ಮಿಲ್ಕಿ ಬ್ಯೂಟಿ ಅಂತ ಕರೀತಾರೆ. KGF ಅಲ್ಲಿ ಕೂಡ ಒಂದು ಹಾಡಲ್ಲಿ ಬಂದಿದ್ದರು. ತಮನ್ನಾ ಅವರ ಜೀವನ ಚರಿತ್ರೆಯನ್ನು ಇದೀಗ ಪಠ್ಯದಲ್ಲಿ ಸೇರಿಸಿದ್ದಾರಂತೆ. ಭಾಳ ದೊಡ್ಡ ಚರ್ಚೆ ವಿಷಯವಾಗಿದೆ. ತಮನ್ನಾ ಬೆಂಗಳೂರಿನ ಖಾಸಗಿ ಶಾಲೆಯ ಮಹಾ ಎಡವಟ್ಟು. ಎಸ್, ಆಫ್ಕೋರ್ಸ್ ಎಡವಟ್ಟುನೇ. ಮಕ್ಕಳಿಗೆ ನಟಿ ತಮನ್ನಾ ಭಾಟಿಯಾ ಪಠ್ಯ ಅಲ್ರಿ. ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ. ಸರೋಜಾದೇವಿ ಇದ್ದಾರೆ. ಸರೋಜಾದೇವಿಗಿಂತ ದೊಡ್ಡ ಅಭಿನೇತ್ರಿ ಬೇಕಾ? ಸರೋಜಾದೇವಿ ಇದ್ದಾರಪ್ಪ. ಸರೋಜಾದೇವಿ ನಿಜವಾಗಿ ಹೇಳಬೇಕು ಅಂದರೆ ಪಾಲ್ಕೆ ಅವಾರ್ಡ್ ಪಡಿಬೇಕಾದಂಥ ನಾಯಕಿ. MGR ಜೊತೆ, NTR ಜೊತೆ, ರಾಜ್ಕುಮಾರ್ ಜೊತೆ. ತಮನ್ನಾ ಅವ್ರದ್ದು ಹಾಕಿದ್ದಾರೆ. ಈಗ ತಮನ್ನಾ ಯಾಕೆ ಬೇಡ ಅಂದರೆ, ತಮನ್ನಾ ಅವ್ರದ್ದು ಈಗ ಗೂಗಲಲ್ಲಿ ಹೋಗಿ ಮಕ್ಕಳು ಸರ್ಚ್ ಮಾಡಿದಾಗ ಎಲ್ಲ ಬರೋದೇ ಬೇರೆ. ನೀವು ಕಾವಾಲಯ್ಯ ಕಾವಾಲಿನೇ ಅದೇ ಬರೋದು. ನೀವು ಸರೋಜಾದೇವಿ ಹಾಕಿ, ಬೇಕಿದ್ರೆ ಬೇರೆ ರಾಜ್ಯದವರಾಗಿ ಲಕ್ಷ್ಮಿ ಅವ್ರದ್ದು ಹಾಕಿ. ಭಾರತಿ ಅವರಿದ್ದಾರೆ. ಭಾರತಿ ವಿಷ್ಣುವರ್ಧನ್ ಅವರ ಪತ್ನಿ, ಪಂಚಭಾಷಾ ಕಲಾವಿದೆ. ಆರತಿ ಇದ್ದಾರೆ, ಕಲ್ಪನಾ ಇದ್ದಾರೆ, ಮಂಜುಳಾ ಇದ್ದಾರೆ. ಬೇಕಿದ್ರೆ ಮಾಲಶ್ರೀದು ಹಾಕ್ರಿ, ಬೇಡ ಅನ್ನಲ್ಲ. ಅಟ್ಲೀಸ್ಟ್ ಸೂಪರ್ ಸ್ಟಾರ್ ನೀ ಕನ್ನಡದಲ್ಲಿ. ಅವರಿಗಿಂತ ದೊಡ್ಡ ಸ್ಟಾರ್ ಯಾರು ಇರಲಿಲ್ಲ. ಈಗ ತಮನ್ನಾ, ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ. ಏನಂತ ಬರೀತಾರೆ, ಬೇಕಾ ಬೇಡ, ಮಕ್ಕಳು ಏನಂತ ಬರೀತಾರೆ ಅಂತ. ಎಸ್, ಯಾಕೆ ವಿರೋಧ ಆಗ್ತದೆ ಅಂತೇಳಿ ನಿಮಗೆ ಮುಂದಿನ ಹಂತದಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತೀವಿ. ಇದಾಗಿತ್ತು ಈ ಕ್ಷಣದವರೆಗಿನ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.